ಸ್ಪೂಕಿ ಕಾಲೇಜ್ ಇದ್ರ ಟ್ರೇಲರ್ ನೋಡಿದ ತಕ್ಷಣ ನನಗೆ ಯಾಕೋ ಗೊತ್ತಿಲ್ಲ, ತುಂಬಾನೇ ಚೆನ್ನಾಗಿದೆ, ನೋಡ್ಬೇಕು ಅಂತ ಅನ್ನಿಸ್ತು ಮೂವಿ. ಫೈನಲಿ ಇವತ್ತು ಹೋಗಿ ನೋಡ್ಕೊಂಡ್ ಬಂದೀನಿ. ರಿಯಲಿ ಈ ಮೂವಿ ಹಂಗೆ ಡಿಸಪಾಯಿಂಟ್ ಮಾಡ್ಲಿಲ್ಲ. ಯಾಕಂದ್ರೆ ಒಂದು ಏನೊಂದು ಎಲಿಮೆಂಟ್ ಬೇಕಲ್ಲ ಹಾರರ್ ಮೂವೀಸ್ಗೆ, ಈ ಎಲಿಮೆಂಟ್ ಇದ್ರೆ ಲೈಕ್ ಆಡಿಯನ್ಸ್ ಎಂಗೇಜ್ ಆಗಿರ್ತಾರಂತ. ಆ ಪ್ರತಿ ಒಂದು ಎವ್ರಿ ಸಿಂಗಲ್ ಎಲಿಮೆಂಟ್ ಈ ಮೂವಿಯಲ್ಲಿ ಪ್ರೆಸೆಂಟ್ ಇತ್ತು. ಲೈಕ್ ಎಡ್ಜ್ ಆಫ್ ದಿ ಸೀಟ್ ಲಾಸ್ಟ್ ತನಕ ಕ್ಯೂರಿಯಾಸಿಟಿ ಮೇಲೆ ಕ್ಯೂರಿಯಾಸಿಟಿ ಇತ್ತು, ಏನಾಗ್ಬೋದು ಮುಂದೆ ಅಂತ. ಆ ಎಲಿಮೆಂಟ್ ಪೂರ್ತಿ ಈ ಮೂವಿಲಿ ಪ್ರೆಸೆಂಟ್ ಇತ್ತು. ರಿಯಲಿ ಶಾಕ್ ಆಯ್ತು ನನಗೆ ಈ ಮೂವಿ ಎಕ್ಸಿಕ್ಯೂಷನ್ ನೋಡಿ. ಐ ವಾಸ್ ಬ್ಲೋನ್ ಅವೇ ಫ್ರಮ್ ದ ಪರ್ಫಾರ್ಮೆನ್ಸ್ ಆಫ್ ಖುಷಿ ರೇವಿ. ಅವ್ರದ್ದು ಎಷ್ಟು ಚೆನ್ನಾಗಿ, ಎಷ್ಟು ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂದ್ರೆ ರಿಯಲಿ ಭಯ ಕ್ರಿಯೇಟ್ ಮಾಡ್ತಾರೆ ನಿಮಗೆ ಅವ್ರದ್ದು ಕ್ಯಾರೆಕ್ಟರ್ ನೋಡಿ. ಅಷ್ಟು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಒಂದು ವಿಜುವಲ್ಸ್ ಇದೆಯಲ್ಲ ಈ ಮೂವಿದು, ರಿಯಲಿ ಕಾಂಪ್ರಮೈಸ್ ಮಾಡೇ ಇಲ್ಲ. ಸ್ಪೂಕಿ ಕಾಲೇಜ್ ಟೀಮು ವಿಜುವಲ್ಸು ಲೈಕ್ ರಿಯಲಿ A1 ಅಂತ ಹೇಳ್ಬೋದು. ಸ್ವಲ್ಪನೂ ಕಾಂಪ್ರಮೈಸ್ ಮಾಡಿಲ್ಲ. ಆ ಒಂದು ಲಾಜಿಕ್ ಇರ್ಬೋದು, ಆದರೆ ಸ್ವಲ್ಪ ಇಲ್ಲಾಜಿಕಲ್ ಸೀನ್ಸ್ ಇದಾವೆ, ಇಲ್ಲ ಅಂತಲ್ಲ. ಆದರೆ ಹಾರರ್ ಮೂವಿಯಲ್ಲಿ ಅದು ಎಕ್ಸ್ಕ್ಯೂಸೇಬಲ್. ಯಾಕಂದರೆ ಅದು ಹಾರರ್ ಅಂದರೆ ಲೈಕ್ ಲಾಜಿಕ್ ಇರಲ್ಲ, ಏನೋ ಒಂದು ಭಯ ಪಡ್ಸೋಕೆ ಯಾರು ಮಾಡ್ತಿರ್ತಾರೆ. ಆ ಎಲಿಮೆಂಟ್ಸು ಕೂಡ ಹಾಕಿದ್ದಾರೆ. ಆದರೆ 90% ಆಫ್ ದಿ ಟೈಮ್ ಲೈಕ್ ರಿಯಲಿ ಇದು ನರ್ವ್ಸಿಗೆ ಗೆಟ್ ಆಗುತ್ತೆ. ಎಷ್ಟು ಥರ ಥ್ರಿಲ್ಲಿಂಗ್ ಮೂಮೆಂಟ್ ಹೋಗ್ತಾ ಇರುತ್ತೆ ನಿಮಗೆ. ರಿಯಲಿ ಎಕ್ಸಿಕ್ಯೂಷನ್ ಸೂಪರ್ ಆಗಿತ್ತು ಮೂವಿದು. ಸ್ಟೋರಿನೂ ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ, ಅರ್ಥ ಆಗುತ್ತೆ ಕ್ಲೀನಾಗಿ. ಒಂದು ಕಾಲೇಜ್ ಎಲಿಮೆಂಟ್ ಇರೋದ್ರಿಂದ ಒಂದು CGI ಕೂಡ ಯೂಸ್ ಮಾಡಿದ್ದಾರೆ ಈ ಮೂವಿಲಿ ಲಿಟಲ್ ಬಿಟ್ ಆಗಿ. ಆಮೇಲೆ ಕಲರಿಂಗು ಸೂಪರ್ ಆಗಿ ಮಾಡಿದ್ದಾರೆ. ಡಾರ್ಕ್ ಒಂದು ಏನು ಟೋನ್ ಬರುತ್ತಲ್ಲ ಈ ಪೂರ್ತಿ ಮೂವಿದಲ್ಲಿ, ಸೊ ಸಖತ್ತಾಗಿ ಕಾಣುತ್ತೆ. ಆ ಒಂದು ಎಡಿಟಿಂಗ್ ಕೂಡ ಸೂಪರ್ ಆಗಿ ಮಾಡಿದ್ದಾರೆ. ಲಿಟ್ರಲಿ ಟೆಕ್ನಿಕ್ಯಾಲಿಟಿ ಡಿಪಾರ್ಟ್ಮೆಂಟ್ ಅಲ್ಲಂತೂ 100 ಔಟ್ ಆಫ್ 100 ಮಾರ್ಕ್ಸ್ ಅಂತ ಹೇಳ್ಬೋದು ಸ್ಪೂಕಿ ಕಾಲೇಜ್ ಫಿಲ್ಮಿಗೆ. ಓವರ್ ಆಲ್ ಅಬವ್ ಅವರೇಜ್ ಫಿಲ್ಮ್ ಅಂತ ಹೇಳ್ತೀನಿ. ಸಖತ್ತಾಗಿತ್ತು ನೋಡೋಕ್ಕೆ. ಲೈಕ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ಬೋದು. ನೀವು ಆರಾಮಾಗಿ ಹೋಗಿ ಮೂವಿನ ಥಿಯೇಟರಲ್ಲಿ ನೋಡ್ಕೋಬೋದು. ತುಂಬಾ ನೀವು ಡಿಸಪಾಯಿಂಟ್ ಆಗಲ್ಲ. ಭಾಳ ದಿನ ಆದಮೇಲೆ ಒಂದು ಥ್ರಿಲ್ಲರ್ ಜಾನ್ರಾಗೆ ತುಂಬಾ ಸಖತ್ತಿರೋ ಒಂದು ಹಾರರ್ ಮೂವಿ ಬಂದಿದೆ. ಸೊ ಚೆನ್ನಾಗಿತ್ತು. ಇದನ್ನ ರಿವ್ಯೂ ಆಗಿದ್ದು. ನಾನು ಇನ್ನೊಂದ್ಸರಿ ಹೋಗಿ ನೋಡ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ರಾತ್ರಿ ಹೋಗ್ತೀನಿ ಅನ್ಸುತ್ತೆ. ಯಾಕಂದರೆ ಒಬ್ಬನೇ ಹೋಗಿದ್ದೆ, ಇವಾಗ ಫ್ರೆಂಡ್ಸ್ ಕರ್ಕೊಂಡು ಹೋಗಿ ನೋಡ್ಕೊಂಡು ಬರ್ತೀನಿ ಇನ್ನೊಂದ್ಸಲಿ. ಸೊ ಇದರಿಂದ ರಿವ್ಯೂನ ಮುಗಿಸ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆ ಸಿಗ್ತಾಯಿದ್ರು ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್.